ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ನಾನು ನಿನ್ನೆ ಸರಿಯಾಗಿ ಇಂಟ್ರೊಡಕ್ಷನ್ ಕೊಟ್ಟೇ ಇಲ್ಲ. ನಾನು ಏನೇನೋ ಅಂದ್ಕೊಂಡಿದ್ದೆ ಹೇಳಬೇಕಂತ. ಸೊ ಲಾಸ್ಟಲ್ಲಿ ಮೇಕಪ್ ಎಲ್ಲ ಆದಮೇಲೆ ಸರಿಯಾಗಿ ಇಂಟ್ರೋ ಕೊಟ್ಟಿದ್ದೀನಿ. ಆಮೇಲೆ ಅಂದ್ಕೊಂಡು ಬಿಫೋರ್ ಎಲ್ಲ ಕೊಡಬೇಕಿದ್ದಿತ್ತು, ನಾನು ಯಾಕೆ ಆಫ್ಟರ್ ಕೊಟ್ಟೆ ಅಂತ. ಸ್ಟಿಲ್ ನಾನೇನು ಅದನ್ನು ಅಪ್ಲೋಡ್ ಮಾಡಿಲ್ಲ. ಎನಿವೆ ನೆಕ್ಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಅದರಲ್ಲಿ ಹೇಳೋಣ ಅಂದ್ಕೊಂಡೆ. ನಾನು ಫ್ಯೂಚರಲ್ಲಿ ಚಾನಲ್ ಓಪನ್ ಮಾಡಿದೆ ಹಿಮಾ ವರ್ಲ್ಡ್ ಅಂತಲೇ ಇರಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಿಕಾಸ್ ನನಗೆ ಇಷ್ಟ, ವರ್ಲ್ಡ್ ಅನ್ನೋ ವರ್ಡು ತುಂಬ ಇಷ್ಟ. ಬಟ್ ಇದೇ ಚಾನಲ್ಗೆ ನೇಮ್ ಚೇಂಜ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ಬಟ್ ಸಂಭವ ಅದು ಚೇಂಜ್ ಆಗಿ ಇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಿನ್ನೆ ಹೇಳಬೇಕಾಗಿದ್ದ ವಿಷಯ ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತಿನ ವಿಡಿಯೋ ಬಂದು ಆಬ್ವಿಯಸ್ಲಿ ನೀವು ತಮ್ನೇಲಲ್ಲಿ ನೋಡೋ ಗೊತ್ತಾಗಿರುತ್ತೆ, ಮೈ ಡೈಲಿ ವೇರ್ ಇಯರಿಂಗ್ ಕಲೆಕ್ಷನ್. ಓಕೆ, ಇದು ಲಾಂಗ್ ಬ್ಯಾಕ್ ಮಾಡಿದ್ದೆ ವಿಡಿಯೋ, ಬಟ್ ಅದ್ರಲ್ಲಿ ನಾನು ಸರಿಯಾಗಿ ತೋರಿಸಿಲ್ಲ ವಿಡಿಯೋ, ಪ್ರಾಪರಾಗಿ ತೋರಿಸಿಲ್ಲ ಅಂಥೇಳಿ ಇವಾಗ ಮತ್ತೆ ಸೆಪ್ರೇಟಾಗಿ ಇಯರಿಂಗ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಅಂದರೆ ನಾನು ಅವಾಗವಾಗ ಚೇಂಜ್ ಮಾಡ್ತಾಯಿರ್ತೀನಿ. ಮಂತ್ಲಿ ಒನ್ಸ್ ಆದರೂ ಚೇಂಜ್ ಮಾಡ್ತಾಯಿರ್ತೀನಿ. ಸೊ ಸದ್ಯಕ್ಕೆ ನಾನು ಇಟ್ಕೊಂಡಿರೋದು ಇದು ಫುಲ್ ಗೋಲ್ಡು. ಚೆನ್ನಾಗಿತ್ತ ಇಂಟ್ರೋ, ಒಂದ್ಸಲ ನೋಡೋಣ ಇರಿ. ಹಾಂ, ಸೊ ಫಸ್ಟ್ ಬಂದ್ಬಿಟ್ಟು ನಾನು ಹಾಕ್ಕೊಂಡಿರೋದೇ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಫುಲ್ ಬಂಗಾರದ್ದು, ಐ ಮೀನ್ ಫುಲ್ ಗೋಲ್ಡ್. ಇದರಲ್ಲಿ ಒಂದು ಸ್ಟೋನ್ ಇಲ್ಲ, ಏನಿಲ್ಲ, ಈ ಬರೀ ಬಂಗಾರ ಅಂತಾರಲ್ಲ ಆ ಥರ ಫುಲ್ಲು ಗೋಲ್ಡು. ಕೆಳಗಡೆ ಈ ಥರ ಒಂದು ಚಿಕ್ಕ ಜುಮ್ಕಿ ಥರ ಬಂದಿದೆ. ಸೊ ಇದು ನಾನು ಸದ್ಯಕ್ಕೆ ಈಗ ಇಟ್ಕೊಂಡಿದ್ದೀನಿ ಓಲೆ. ಯಾಕಂದರೆ ನನಗೆ ತುಂಬ ದೊಡ್ಡ ದೊಡ್ಡ ಓಲೆಗಳೆಲ್ಲ ಇಷ್ಟ ಆಗಲ್ಲ. ಡೈಲಿ ಬೇಸಿಸ್ ಮೇಲೆ ಇಟ್ಕೊಂಡು ನನಗೆ ಹೇರ್ಗೆ ಹಿಂಗೆ ತಗ್ಲಾಕ್ಕೊಳ್ಳೋದು ಅವೆಲ್ಲ ಇಷ್ಟ ಆಗಲ್ಲ. ಸಿಂಪಲಾಗಿರಬೇಕು. ಸದ್ಯಕ್ಕೆ ನಾನು ಈ ಓಲೆ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಹಾಕ್ಕೊಂಡಿರೋ ಜ್ಯುವೆಲರಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಈ ಚೈನ್ ಬಂದು ಒಬ್ವಿಯಸ್ಲಿ ತುಂಬ ಜನ ಗೆಸ್ಟ್ ಕೂಡ ಮಾಡಿದ್ದೀರಾ ಕ್ಯಾರೆಟ್ ಲೈನಿಂದ. ನನಗೆ ಈ ದೊಡ್ಡ ದೊಡ್ಡ ಚೈನ್ಗಳು ಯಾಕೆ ನಾನು ವೀಡಿಯೋ ಮಾಡೋವಾಗ ಈ ವೆಹಿಕಲ್ಸ್ ಓಡಾಡುತ್ತೆ ಅಂತ ನಂಗೆ ಅರ್ಥನೇ ಆಗಲ್ಲ. ಅದಕ್ಕೆ ಮುಂಚೆವರೆಗೂ ಸೈಲೆಂಟಾಗಿರುತ್ತೆ ರೋಡು. ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಕಾರ್ ಬರುತ್ತೆ, ಗಾಡಿ ಬರುತ್ತೆ. ಓಕೆ, ಇದು ಕ್ಯಾರೆಟ್ ಲೈನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಸಣ್ಣ ಚೈನ್ಗಳು ತುಂಬ ಇಷ್ಟ ನನಗೆ. ಸೊ ನನಗೆ ನಾರ್ಮಲ್ ದೊಡ್ಡ ಚೈನ್ ಬರುತ್ತಲ್ಲ, ನಾರ್ಮಲ್ ಗೋಲ್ಡ್ ಶಾಪಲ್ಲಿ 6 ಗ್ರಾಮ್ಸ್ 6+ ಗ್ರಾಮ್ಸ್ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ನನಗೆ ಲೈಟ್ ವೆಯ್ಟ್ ಇಷ್ಟ, ತುಂಬ ಚಿಕ್ಕ, ಈ ಸ್ಟೇಟ್ಮೆಂಟ್ ಪೀಸ್ ಅಂತಾರಲ್ಲ ಆ ಥರ. ಫುಲ್ ಚೈನ್ ಒಂದು ಸಿಂಪಲ್ ಆಗಿದ್ದು $1 ಬಂದಿರಬೇಕಷ್ಟೆ. ನನಗೆ ಗ್ರ್ಯಾಂಡೆಲ್ಲ ಇಷ್ಟ ಆಗಲ್ಲ. ಸೊ ಅದಕ್ಕೆ ಗ್ರ್ಯಾಂಡೆಲ್ಲ ಏನು ಹಾಕ್ಕೊಳ್ಳಲ್ಲ. ಆ್ಯಕ್ಚುಲಿ ನಾನು ಯಾರೋ ಹೋದ್ರು ಹಿಂಗೆ, ಅದಕ್ಕೆ ನಗು ಬಂತು. ಹಾಂ, ಓಕೆ, ಇದು ತೋರಿಸಿದ್ದೀನಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಚೈನೇ ತೋರಿಸ್ಬಿಡ್ತೀನಿ. ಬಿಕಾಸ್ ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ, ಬಟ್ ಅದಕ್ಕೆ ಇಂಟ್ರೋ ಇಲ್ಲ, ಔಟ್ರೋನೂ ಇಲ್ಲ. ಅದಕ್ಕೆ ಎಂಡಿಂಗು ಕೊಟ್ಟಿಲ್ಲ, ಸ್ಟಾರ್ಟಿಂಗು ಹೇಳಿಲ್ಲ. ಸೊ ಇದು ಮಲಬಾರಿಂದ ಇನ್ನೊಂದು ಚೈನ್. ಸೊ ನನಗೆ ದೊಡ್ಡ ಚೈನ್ ಇಷ್ಟ ಆಗಲ್ಲ, ಸಣ್ಣದೇ ಇಷ್ಟ ಅಂತ ನಾನು ಇನ್ನೊಂದು ತೊಗೊಂಡಿದ್ದೀನಿ. ವಿಡಿಯೋ ಮಾಡೋವರೆಗೂ ಹಾಕ್ಕೋಬಾರ್ದಂತ ಇನ್ನೂ ಹಾಕ್ಕೊಂಡೇ ಇಲ್ಲ, ಹಾಗೆ ಇಟ್ಟಿದ್ದೀನಿ. 1 ಮಂತ್ ಆಯ್ತು ತೊಗೊಂಡು. ಇದು ಬಟ್ ಇದ್ರದ್ದು ವಿಡಿಯೋ ಇದೆ, ನಾನು ಸೆಲೆಕ್ಟ್ ಮಾಡಿರೋದು ಎಲ್ಲ. ಮೇ ಬಿ ಅಪ್ಕಮಿಂಗಲ್ಲಿ ಯಾವುದೋ ಒಂದರಲ್ಲಿ ಇನ್ಸರ್ಟ್ ಮಾಡ್ತೀನಿ. ಬಟ್ ಫಸ್ಟ್ ಇದು ತೋರಿಸ್ಬಿಡೋಣ ಅಂದ್ಬಿಟ್ಟು ಇದು ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ರೋಸ್ ಗೋಲ್ಡಲ್ಲಿ ತೊಗೊಂಡಿರೋದು. ಇಲ್ಲಿ ಆಲ್ಮೋಸ್ಟ್ 10 ಇದೆ. ಇದೆಲ್ಲ ಡೈಮಂಡ್. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಮೇ ಬಿ ಅಂದರೆ ಈಗ ಸಟ್ಟಂಗೆ ಎಷ್ಟು ಗ್ರಾಮ್ ಅಂತೆಲ್ಲ ಗೊತ್ತಿಲ್ಲ, 2 ಗ್ರಾಮ್ಸ್ ಒಳಗಡೆ ಮಲಬಾರಲ್ಲಿ ರೋಸ್ ಗೋಲ್ಡು ಆಲ್ಮೋಸ್ಟ್ 10 ಡೈಮಂಡ್ಸ್ ಇದೆ. ಇದ್ರದ್ದು ಎಕ್ಸಾಕ್ಟ್ ಪ್ರೈಸಿಂಗ್ ನನಗೂ ಸರಿಯಾಗಿ ನೆನಪಿಲ್ಲ. ನಿಮಗೆ ಹೇಳ್ಬೇಕಂತಾನೆ ಇದ್ರದ್ದೊಂದು ಇದು ತೊಗೊಂಬಂದು ಈಗ ಹೋಗ್ಬಿಟ್ಟು ಹೇಳ್ತೀನಿ. ಇದು ಅದ್ರದ್ದು ಕಾರ್ಡ್, ಅದು ಎಷ್ಟು ಕ್ಯಾರೆಟ್ ಇದೆ ಅದೇನೇನೋ ಇರುತ್ತಲ್ಲ ಡೀಟೇಲ್ಸ್. ಅದು ಎಕ್ಸಾಕ್ಟಾಗಿ ಅದರ ಪ್ರೈಸ್ ಬಂದುಬಿಟ್ಟು 20,979. ಸೊ ಆಲ್ಮೋಸ್ಟ್ 21 ಅಂದ್ಕೊಳ್ಳಿ, 21,000. ಇದ್ರಲ್ಲಿ ಫುಲ್ ಡೀಟೇಲ್ಸ್ ಎಲ್ಲ ಇದೆ, ಗೋಲ್ಡ್ ಎಷ್ಟಿದೆ, ಡೈಮಂಡ್ ಎಷ್ಟಿದೆ. ಬಿಕಾಸ್ ಇದರಲ್ಲಿ 10, ನಾನು ಇದೇ ತೋರಿಸ್ತಿದ್ದೆ. ಸೊ ಇದರಲ್ಲಿ ಆಲ್ಮೋಸ್ಟ್ 10 ಡೈಮಂಡ್ಸ್ ಇರೋದಕ್ಕೆ ಒಂದೊಂದು ಥರ ಡೈಮಂಡ್. ಎಲ್ಲ ಒಂದೇ ಡೈಮಂಡ್ ಅಲ್ಲ, ಬೇರೆ ಬೇರೆ ಥರ ಡೈಮಂಡ್ಸ್. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 1 ಕ್ಯಾರೆಟ್ ಅಂತೆ, 7 ಕ್ಯಾರೆಟ್, 2 ಕ್ಯಾರೆಟ್ ಅಂತ ಎಲ್ಲ
ಆ ಥರ. ಸೊ ಟೋಟಲ್ ಬಂದ್ಬಿಟ್ಟು ಲೈಕ್ 21 ಅಂದ್ಕೊಳ್ಳಿ, ಫುಲ್ ಚೇಂಜ್ ಎಲ್ಲ ಸೇರಿ 21,000 ಆಗಿದೆ. ತುಂಬ ಲ್ಯಾಗ್ ಮಾಡ್ತಾ ಇದ್ದೀನಲ್ಲ ಗೈಸ್ ನಾನು. ಓಕೆ, ಲೆಟ್ಸ್ ಗೋ ಟು ದ ಇಯರಿಂಗ್ಸ್ ಕಲೆಕ್ಷನ್. ಸೊ ಇವಾಗ ಆಬ್ವಿಯಸ್ಲಿ ನಾನು ತೋರಿಸಿದ್ದೀನಿ, ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ ಈ ಬಾಕ್ಸ್. ಈ ಥರದಲ್ಲಿ ಇನ್ನೊಂಚೂರು ದೊಡ್ಡ ಪಾರ್ಟಿಷನ್ ಇದ್ದರೆ ಅದು ತೊಗೊಳ್ತಿದ್ದೆ, ಲೈಕ್ ಆರ್ಟಿಫಿಷಿಯಲ್ ಇಟ್ಟೋಕ್ಕೆ. ಬಟ್ ದೊಡ್ಡ ಪಾರ್ಟಿಷನ್ ಇಲ್ಲ, ಸ್ಮಾಲ್ ಪಾರ್ಟಿಷನ್ ಅಷ್ಟೇ ಇರೋದು. ಓಕೆ, ಫಸ್ಟ್ ಬಂದು ಈ ಬ್ಲ್ಯಾಕ್ ಬಿಡ್ಸ್ ಇಯರಿಂಗ್ಸು. ಇದು ಬಂದುಬಿಟ್ಟು ನೋಡಿ ಈ ಥರ ಇದೆ, ಮಧ್ಯ ಏನೋ ಫ್ಲವರ್ ಥರ ಇದೆ, ಸುತ್ತ ಈ ಥರ ಬ್ಲ್ಯಾಕು, ಮತ್ತು ಮೇಲೆ ಕೆಳಗೆ ಈ ಥರ ವೈಟ್ ಬಂದಿದೆ. ಇದು ನಮ್ಮಮ್ಮಿ ಈ ದೀಪಾವಳಿ ಚೀಟಿ ಅಂತ ಹಾಕ್ತಾರಲ್ಲ, ಅದು ಅವಾಗ ಹಾಕಿ ನಮ್ಮಮ್ಮ ತೊಗೊಂಡಿರೋದು. ಇದು ಮೇ ಬಿ ಅಂಡರ್ 3,000 ಬಂದಿರೋದು, ತುಂಬ ಲಾಂಗ್ ಬ್ಯಾಕ್ ಆಗಿರೋದ್ರಿಂದ ಅಂಡರ್ 3,000 ಬಂದಿರೋದು. ಇದು ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಆಗಿರೋದ್ರಿಂದ ಎಲ್ಲ ಔಟ್ಫಿಟ್ಗೂ ಸೆಟ್ ಆಗುತ್ತೆ, ಸಕ್ಕತ್ತಾಗಿದೆ ಇದು. ನಾನು ಆ್ಯಕ್ಚುಲಿ ಡೀಸೆಂಟ್ ಓಲೆ ಬರುತ್ತಲ್ಲ ಸ್ಟಡ್ಸ್ಗಿಂತ ಫಸ್ಟ್ ಇಂಥವು ಜಾಸ್ತಿ ಯೂಸ್ ಮಾಡ್ತಿದ್ದೆ. ಈ ಥರ ಏನೋ ಒಂದು ಸ್ಮಾಲಾಗಿ ಹಿಂಗೆಲ್ಲ ತರಬೇಕು ಅಂತ. ಬಟ್ ಇವಾಗ ಬಿಟ್ಬಿಟ್ಟಿದ್ದೀನಿ, ಇವಾಗ ನನಗೆ ಸ್ಟಡ್ಸ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದು ಯಾಕೋ ನಂಗೆ ಗೊತ್ತಿಲ್ಲ, ಫಸ್ಟು ಬ್ಲ್ಯಾಕ್ ಬಂತು, ಸೆಕೆಂಡ್ ಒನ್ ಕೂಡ ಬ್ಲ್ಯಾಕೇ ಬಂದಿದೆ. ನಾನು ಒಂದೊಂದು ಲೈನ್ ವೈಸ್ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ಥರದ್ದು ಎಲ್ಲರ ಹತ್ರ ಇರುತ್ತೆ. ನಾನೇ ಇಷ್ಟೊಂದು ಜನ ಹತ್ರ ನೋಡಿದ್ದೀನಿ, ಬ್ಲ್ಯಾಕ್ ಕಲರ್, ಪಿಂಕ್ ಕಲರ್, ಗ್ರೀನ್ ಕಲರ್, ರೆಡ್ ಕಲರ್ ಅಂತ ಎಲ್ಲ ಕಲರ್ ಸ್ಟೋನ್ಸಲ್ಲಿ ಸಿಗುತ್ತೆ. ಇದು ಬ್ಲ್ಯಾಕ್ ಇದೆ, ನಂತರ ರೆಡ್ ಒಂದಿದೆ, ಸೊ ಚಿಕ್ಕದದು, ಇದು ಸ್ವಲ್ಪ ದೊಡ್ಡ ಬ್ಲ್ಯಾಕ್. ನಾನು ತೋರಿಸಿರೋ ಇಯರಿಂಗ್ಸ್ ಎಲ್ಲ ಡೈಲಿ ವೇರ್ ಕಲೆಕ್ಷನ್, ಗ್ರ್ಯಾಂಡದು ಯಾವುದು ತೋರಿಸ್ತಾ ಇಲ್ಲ. ಬಿಕಾಸ್ ಆಲ್ಮೋಸ್ಟ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನಲ್ಲ ಅದೆಲ್ಲ ನೋಡಿಬಿಟ್ಟಿದ್ದೀರಾ, ಅದಕ್ಕಾಗಿ ನಾನು ಅದು ಯಾವುದೂ ತೋರಿಸ್ತಾ ಇಲ್ಲ. ಸಿಂಪಲ್ ಆಗಿರೋ ಮಾತ್ರ ತೋರಿಸ್ತಾ ಇದ್ದೀನಿ. ಹುಡ್ಕೋಕ್ಕೆ ಟೈಮ್ ತೊಗೊತಾ ಇದ್ದೀನಿ, ಬಿಕಾಸ್ ನಾನೆಲ್ಲ ಒಂದಕ್ಕೆ ಅಂತ ಹಾಕೊಂಬಂದ್ಬಿಟ್ಟಿದ್ದೀನಿ. ಹುಡ್ಕೋಕ್ಕೆ ತುಂಬ ಟೈಮ್ ತೊಗೊತಾ ಇದ್ದೀನಿ, ಬೀಳ್ಸ್ಬಿಟ್ರೆ ನಮ್ಮಮ್ಮ ಅಷ್ಟೇ ಆಮೇಲೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು. ಸೀರಿಯಸ್ಲಿ ಯಾಕೆ ಮತ್ತೆ ನನಗೆ ಬ್ಲ್ಯಾಕೇ ಸಿಗ್ತೈತೆ. ಓಕೆ, ಇದು ನೆಕ್ಸ್ಟ್ ಬಂದು ಬ್ಲ್ಯಾಕ್ ಕಲರು. ಬಟ್ ಇದೇನಂದರೆ ಕಲರ್ ಸ್ಟೋನ್ಸ್ ಚೇಂಜ್ ಮಾಡಿ ಇಟ್ಕೊತಾರಲ್ಲ ಅದು. ಸೊ ಸಿಂಪಲಾಗಿ ಬೇಕಂದರೆ ಈ ಥರ ಇಟ್ಕೊಬೋದು. ಇದಕ್ಕೆ ಪ್ಲೇಟ್ಸು ಇದೆ, ಬಟ್ ಇದು ಸ್ವಲ್ಪ ಗ್ರ್ಯಾಂಡು, ನಾನು ಇಟ್ಕೊಳಲ್ಲ. ಬಟ್ ಸೆಟ್ ಥರ ಇರಲಿ ಅಂತ ಈ ಥರ ತೊಗೊಂಡಿರೋದು. ಸೊ ರೆಗ್ಯುಲರಾಗಿ ಇದು ಇಟ್ಕೊಬೋದು. ಒಂದು ನಿಮಿಷ ಇರಿ, ಅದಕ್ಕೆ ಕಲರ್ಸ್ ಇವಾಗ ಇದು ನೋಡಿದ್ದೀರಲ್ಲ, ಅದು ಕಲರ್ಸ್ ಚೇಂಜ್ ಮಾಡಿ ತೊಗೊಳಕ್ಕೆ ಇಷ್ಟು ಕಲರ್ಸ್ ಇದೆ. ಆಲ್ಮೋಸ್ಟ್ ಪಿಂಕ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಯೆಲ್ಲೋ ಇದೆ, ರೆಡ್ ಮತ್ತು ಡಾರ್ಕ್ ಗ್ರೀನ್, ಪಿಸ್ತಾ ಗ್ರೀನ್, ಇಷ್ಟೊಂದು ಕಲರ್ಸ್ ಇದೆ. ಸ್ಟೋನ್ಸ್ ಕಲ್ಲು ಬದಲಾಯಿಸ್ಕೊಳ್ಳೋದೆ ಅಂತ, ಕಲ್ಲು ಚೇಂಜ್ ಮಾಡೋದು ಅಂತಾರಲ್ಲ ಆ ಥರ. ಇದುವರೆಗೂ ಇಷ್ಟೊಂದು ಕಲರ್ ನಾನು ಯೂಸೇ ಮಾಡಿಲ್ಲ. ಬ್ಲ್ಯಾಕ್ ಒಂದು ಇಟ್ಟಿದ್ದೀನಿ ಅಷ್ಟೇ, ಯಾವುದು ಇಟ್ಕೊಂಡೇ ಇಲ್ಲ. ಮಾಡಿಕೊಂಡೆ ಎಲ್ಲ ಬೀಳ್ಸ್ಕೊಂಡೆ ಗೈಸ್. ನೆಕ್ಸ್ಟ್ ಬಂದು ಇದು ಜೆ ಟೈಪ್. ಸೊ ಈ ಜೆ ಟೈಪ್ ಬಂದ್ಬಿಟ್ಟು ಸರಿಯಾಗಿ ಕಾಣಿಸ್ತಾ ಐತಿ ಅಂತ ಅಂದ್ಕೊಂಡಿದ್ದೀನಿ. ಇದು ಕ್ಲೋಸಪ್ಪಲ್ಲಿ ತೋರಿಸೋಣ, ಒಂದು ತೋರಿಸ್ತೇನೆ ನೋಡಿ. ಈ ಥರ ಇದೇನು ಗೊತ್ತಾ, ಡೈಲಿ ಇಟ್ಕೊಂಡ್ರೂ ಈ ಥರ ಒತ್ತೋದು ಆ ಥರ ಹಿಂಸೆ ಎಲ್ಲ ಆಗೋದಿಲ್ಲ. ಇದು ಬಂದ್ಬಿಟ್ಟು ಗಿಫ್ಟ್ ಬಂದಿರೋದು, ಈ ಹಾಫ್ ಸ್ಯಾರಿ ಫಂಕ್ಷನ್ಗೆ ಗಿಫ್ಟ್ ಬಂದಿರೋದು. ನನ್ನ ಹತ್ರ 2-3 ಇಯರಿಂಗ್ ಗಿಫ್ಟ್ ಬಂದಿರೋದೇ ಇದೆ. ಸೊ ಸಿಕ್ಕಿದಾಗ ಹೇಳ್ತೀನಿ ಅದಂತ. ಇದು ಜೆ ಟೈಪ್, ಇದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಫುಲ್ ವೈಟ್ ಸ್ಟೋನ್. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ವಿ ಬ್ಲ್ಯಾಕ್ ಬೀಡ್ಸ್ದು, ಅದಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ನಮ್ಮ ಮಮ್ಮಿ ಇಟ್ಕೊಂಡ್ರೆ ಎಕ್ಸಾಕ್ಟ್ ಡೈಮಂಡ್ ಥರ ಫೀಲ್ ಆಗುತ್ತೆ. ಇದೇನು ಡೈಮಂಡ್ಸ್ ಅಲ್ಲ, ನಾರ್ಮಲ್ ಸ್ಟೋನ್ಸ್. ಈ ಥರ ಫುಲ್ ಶೈನ್ ಆಗ್ತಿರುತ್ತಲ್ಲ, ಸೊ ಪಕ್ಕ ಡೈಮಂಡ್ ಅಂತಲೇ ಅನ್ಕೊತಾರೆ ಎಲ್ಲರೂ. ಬಟ್ ಇದೇನು ಡೈಮಂಡ್ ಅಲ್ಲ, ನಾರ್ಮಲ್ ಇಯರಿಂಗ್ಸ್. ಬಟ್ ಚೆನ್ನಾಗಿರುತ್ತೆ, ವೈಟ್ ಆಗಿರೋದ್ರಿಂದ ಇದು ಕೂಡ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನೆಕ್ಸ್ಟ್ ಬಂದು ಇದೇನು ಒಂದು ಫ್ಲವರ್ ಥರ ಇದೆ, ಬಟರ್ಫ್ಲೈ ಥರ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಆಲ್ಮೋಸ್ಟ್ ಎಲ್ಲ ಇಯರಿಂಗ್ಸಲ್ಲೂ ರೆಡ್ಡು
ವೈಟು ಗ್ರೀನು, ರೆಡ್ಡು ವೈಟು ಗ್ರೀನು ಎಷ್ಟೊಂದಿದೆ ನಮ್ಮ ಹತ್ರನೇ. ಎಷ್ಟೊಂದಿದೆ, ಯಾಕೆ 3 ಕಲರ್ ಹಾಕ್ತಾರೋ. ನಿಮ್ಮ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಯಿತಾ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ವಲ್ಪ ಎಲೆ ಥರ ಬರುತ್ತೆ, ಇಲ್ಲ ಫ್ಲವರ್ ಥರನೂ ಬರುತ್ತೆ. ಪಿಂಕ್, ವೈಟ್ ಆ್ಯಂಡ್ ಗ್ರೀನ್, ಇದರಲ್ಲೂ ಅಷ್ಟೇ ಪಿಂಕ್, ವೈಟು, ಗ್ರೀನ್ ಇದೆ. ನೆಕ್ಸ್ಟ್ ಬಂದು ಆ ಜೆ ಟೈಪಲ್ಲೇ ಇನ್ನೊಂದು, ಇದು ಸ್ವಲ್ಪ ಗ್ರ್ಯಾಂಡಾಗಿದೆ. ಲೈಕ್ ಅದು ಸ್ವಲ್ಪ ಸಿಂಪಲ್ ಆಗಿರೋದ್ರಿಂದ ಇದೊಂಚೂರು, ಐ ಮೀನ್ ಡೈಲಿ ವೇರ್ ಅಂತಲ್ಲ, ಬಟ್ 1-2 ಡೇಸ್ ಇಟ್ಕೊಂಡ್ರೆ ಆಮೇಲೆ ಸ್ವಲ್ಪ ಹಿಂಸೆ ಅನಿಸುತ್ತೆ, ಬಿಕಾಸ್ ಇದೆಲ್ಲ ಒತ್ತುತ್ತೆ. ಇದರ ಫಸ್ಟ್ ಇನ್ನೊಂದು ಥರನೂ ಇತ್ತು, ಅದು ಫುಲ್ ಈ ಥರ ಕವರ್ ಆಗೋದು, ಬಟ್ ಅದು ಯಾಕೋ ಸೆಟ್ ಆಗಿಲ್ಲ. ಅದು ಯಾವಾಗೋ ಹಾಕ್ಬಿಟ್ಟಿದ್ದೀವಿ ಸದ್ಯಕ್ಕೆ. ನೆಕ್ಸ್ಟ್ ಬಂದು ಇದು ನಮ್ಮ ಮನೇಲಿ ನನ್ನ ತಂಗಿಗೆ, ನಮ್ಮ ಮಮ್ಮಿಗೆ, ನಮ್ಮ ದೊಡ್ಡಮ್ಮಗೆ ಎಲ್ರಿಗೂ ಫೇವ್ರೆಟ್. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದು ಕೂಡ ಗಿಫ್ಟ್, ಇದು ಗಿಫ್ಟ್ ಬಂದಿದೆ. ಎಷ್ಟು ಚೆನ್ನಾಗಿದೆ. ನಾನು ಮೇಬಿ ಯಾವಾಗೋ ಒಂದು ವೀಡಿಯೋದಲ್ಲಿ ಇಟ್ಟಿದೆ ಅನ್ಸುತ್ತೆ. ಇವಾಗ ಆ್ಯಕ್ಚುಲಿ ನಂಗೆ ಇದು ಇಡಬೇಕು ಅನ್ನಿಸ್ತು. ಅದು ಇಟ್ಕೊಳ್ಳಲ್ಲ, ಯಾಕಂದರೆ ಇದು ಯಾವಾಗೋ ರೀಸೆಂಟಾಗಿ ಇಟ್ಕೊಂಡಿದ್ದೀನಿ ಅದಕ್ಕೆ. ನೆಕ್ಸ್ಟ್ ಬಂದು ಇದು ಹವಳದು, ಹವಳ ಪ್ಲಸ್ ಮುತ್ತು. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಒಂದು ಇಯರಿಂಗ್ಸ್ ಯಾವಾಗೂ ಮಿಸ್ ಆಗುತ್ತೆ ಅಂತ ಇದೆ. ಇದು ರೀಸೆಂಟಾಗೇ ತೊಗೊಂಡಿದ್ದು, ಮೇ ಬಿ 3 ಗ್ರಾಮ್ಸ್. ಇದೊಂದು ನಂಗೆ ಸರಿಯಾಗಿ ಗ್ರಾಮ್ಸ್ ಗೊತ್ತಿರುತ್ತೆ, ಬಿಕಾಸ್ ಇದು 2 ಮಂತ್ಸ್ ಬ್ಯಾಕ್ ಅಷ್ಟೇ ತೊಗೊಂಡಿರೋದು. ಈ ಥರದ ಸೇಮ್ ನಾನೊಂದು ನನ್ನ ತಂಗಿ ಒಂದು ತೊಗೊಂಡಿದ್ದೀವಿ. ಚೆನ್ನಾಗಿರುತ್ತೆ ಇದು ಡ್ರೆಸ್, ಐ ಮೀನ್ ಔಟ್ಫಿಟ್, ಸಲ್ವಾರ್ಗೆಲ್ಲನೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇವಾಗ ನೋಡಿ ಈ ಡ್ರೆಸ್ಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬಟ್ ಇದೇನಂದರೆ ಇದು ಡಿಟ್ಯಾಚಬಲ್. ಇದನ್ನು ತೆಗೆದ್ಬಿಟ್ಟು ತೀರಾ ಚಿಕ್ಕದಾಗಿ ಬೇಕನ್ಸಿದ್ರೆ ಇದೊಂದು ಇಟ್ಕೊಬೋದು, ಇಲ್ಲ ಅಂದರೆ ಈ ಥರ ಇಟ್ಕೊಬೋದು. ನೆಕ್ಸ್ಟ್ ಬಂದು ನಂದು ತೋರಿಸ್ತೀನಿ. ಅದು ನನ್ನ ತಂಗಿದು. ಸೊ ಇದು ನಂದು. ನಾನು ಸ್ವಲ್ಪ ಚಿಕ್ಕ ತೊಗೊಂಡಿದ್ದೀನಿ, ಬಿಕಾಸ್ ಒಂದು ಚೈನ್ ಇದೆ ನನ್ನ ಹತ್ರ, ಇದಕ್ಕೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗೋದು, ಅದಕ್ಕೆ ಸೆಟ್ ಆಗಲಿ ಅಂತ ನಾನು ತೊಗೊಂಡಿರೋದು ಇದು. ಸೊ ಇದು ಅಷ್ಟೇ 3 ಗ್ರಾಮ್ಸ್. ಸೊ 2 ಸೇಮ್ ಒಂದೇ ಥರ ತೊಗೊಂಡಿದ್ದು. ನಮ್ಮ ಮಮ್ಮಿ ಕೊಡಿಸಿದ್ದು ಇಬ್ರಿಗೂ ಒಂದೇ ಸತಿ. ಇದು ಈ ಥರ ಸಿಂಪಲಾಗಿದೆ. ಇದು ಅಷ್ಟೇ, ಇದು ತೆಗೆದ್ಬಿಟ್ಟು ಇಷ್ಟೇ ಇಟ್ಕೊಬೋದು, ಇಲ್ಲಾಂದರೆ ಅದರ ಸಮೇತನೂ ಇಟ್ಕೊಬೋದು. ಇದೊಂದು ಸ್ಮಾಲ್ ಒಂದು ಇಯರಿಂಗ್ಸ್ ಇಲ್ಲ ನೋಡಿ, ಇದು ನನ್ನ ಫೇವ್ರೆಟ್ ಇಯರಿಂಗ್ಸ್. ಎಷ್ಟು ತುಂಬ ಇದೇ ಇಟ್ಕೊಂಡಿರ್ತೀನಿ, ಬಿಕಾಸ್ ನಂಗೆ ತುಂಬ ಚಿಕ್ಕದು ಇಷ್ಟಪಡ್ತೀನಲ್ಲ, ಅದಕ್ಕೆ ನಾನು ಆಲ್ಮೋಸ್ಟ್ ಜಾಸ್ತಿ ಇದೇ ಇಟ್ಕೊಂಡಿರ್ತೀನಿ. ನಿಮಗೆ ಎಕ್ಸಾಕ್ಟಾಗಿ ಯಾವುದಾದ್ರು ಪ್ರೈಸ್ ಬೇಕಿದ್ರೆ ಕೇಳಿ, ಐ ಮೀನ್ ಕಮೆಂಟ್ ಮಾಡಿ, ನನ್ನ ಒಂದು ಸಲ ತಿಳ್ಕೊಂಡು ಹೇಳ್ತೀನಿ, ಬಿಕಾಸ್ ನನಗೆಲ್ಲ ನೆನಪಿರಲ್ಲ, ಬಟ್ ನಮ್ಮ ಮಮ್ಮಿಗೆಲ್ಲ ನೆನಪಿರುತ್ತೆ. ಅವ್ರಂಗೆ ಕೇಳ್ಬಿಟ್ಟು ಬೇಕಾದರೆ ಹೇಳ್ತೀನಿ. ಇದು ನಮ್ಮ ಮಮ್ಮಿ ಇಯರಿಂಗ್ಸ್. ಯಾಕೆ ಗಾಡಿಗಳೇ. ನೆಕ್ಸ್ಟ್ ಬಂದು ಈ ಸ್ಮಾಲ್ ಸ್ಟಡ್ಸು. ಇದು ನಾವು ನಮ್ಮ ಮಮ್ಮಿ ಸ್ಕೂಲ್ಗೆ ಹೋಗೋವಾಗ ಇಟ್ಕೊತಿದ್ದಿದ್ದು ಇಯರಿಂಗ್ಸು. ಆಗಿನ ಕಾಲದ ಗೋಲ್ಡ್ ತುಂಬ ಚೆನ್ನಾಗಿರುತ್ತೆ, ಫುಲ್ ಕ್ವಾಲಿಟಿ ಇರುತ್ತೆ, ಗೊತ್ತಲ್ಲ. ನೆಕ್ಸ್ಟ್ ಬಂದು ಇದು ಮುತ್ತಿನೋಲೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಚಿಕ್ಕದು, ಎಷ್ಟು ಚೆನ್ನಾಗಿ ಕಾಣಿಸೋದು ಗೊತ್ತಾ ಇಟ್ಕೊಂಡ್ರೆ. ಈ ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ, ಬಟ್ ನಾವು ಚಿಕ್ಕವರಿದ್ದಾಗ ಇಟ್ಕೊತಾ ಇದ್ದಿದ್ದು. ಇದು ತುಂಬ ಹಳೆಯದೆ, ಬಟ್ ತುಂಬ ಚೆನ್ನಾಗಿದೆ ಡಿಸೈನ್, ಎಷ್ಟು ಕುಟ್ಟಿಯಾಗಿದೆ. ನಾನು ತುಂಬ ದಿನ ಆಗಿದೆ ಇದು ಇಟ್ಕೊಂಡು, ಒಂದ್ಸಲ ಇಟ್ಕೊಬೇಕು. ಬಟ್ ಇದು ಜಾಸ್ತಿ ಚಿಕ್ಕದಾಗಿ ಕಾಣಿಸ್ಬೋದಲ್ಲ ನಮಗೆ. ಚೆನ್ನಾಗಿ ಕಾಣ್ತೈತೆ. ಓಕೆ, ನೆಕ್ಸ್ಟ್ ಬಂದು ಇನ್ನೊಂದು. ಇದು ನಾನೇ ತೊಗೊಂಡಿದ್ದು, ನನಗೆ ಗೊತ್ತಿಲ್ಲ ಯಾಕೆ ತೊಗೊಂಡೆ ಅಂತ. ಎಷ್ಟು
ಚಿಕ್ಕದು ಅಂದರೆ ಹೋಗ್ಲಿ ಸೆಕೆಂಡಲ್ಲಿ ಇಟ್ಕೊಳ್ಳೋಣ ಅಂದರೆ ಸೆಕೆಂಡ್ಗೆ ದೊಡ್ಡದು, ಇಲ್ಲಿ ಇಟ್ಕೊಳ್ಳೋಣ ಅಂದರೆ ಇದಕ್ಕೆ ಚಿಕ್ಕದು. ಆದರೆ ಅದು ಯಾಕೆ ತೊಗೊಂಡೋ ನನಗೂ ಗೊತ್ತಿಲ್ಲ, ತೊಗೊಂಡಿಟ್ಟಿದ್ದೀನಿ ಅಷ್ಟು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಆಗಿದೆ, ಬ್ಲ್ಯಾಕ್ ಸ್ಟೋನ್ ಮತ್ತು ವೈಟ್ ಸ್ಟೋನ್ ಇದೆ. ಬಟ್ ಚೆನ್ನಾಗಿದೆ, ಹೆವಿ ಚಿಕ್ಕದಷ್ಟು, ಏನೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಜೀನ್ಸ್ ಮಾತ್ರ ಹಾಕ್ಕೊತಾರೆ ಅನಿಸಿದ್ರೆ ಅವ್ರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇದು ಇನ್ನೊಂದು ಕುಟ್ಟಿ ಜುಮ್ಕಿ ಪಿಂಕ್ ಸ್ಟೋನ್. ಅವಾಗ ಹೇಳಿದ್ನಲ್ಲ, ಒಂದು ಬ್ಲ್ಯಾಕ್ ಇದೆ, ಒಂದು ಪಿಂಕ್ ಇದೆ ಅಂತ. ಫಸ್ಟು ನಾವು ಬರೀ ಇಯರಿಂಗ್ಸ್ ತೊಗೊಂಡಿದ್ವಿ. ಇದು ಲೈಕ್ ಯಾವಾಗಾದರೂ ಚಿಕ್ಕದಾಗಿಡೋಣ ಅಂತ. ಆಮೇಲೆ ಇದಕ್ಕೊಂದು ಸೆಟ್ ಮಾಡ್ಕೊಳ್ಳೋಣ ಅಂತ ಚಿಕ್ಕ ಜುಮ್ಕಿ ತೊಗೊಂಡಿದ್ದು. ಇವಾಗ ಇಟ್ಟಿರೋ ಥರನೇ ಕಾಣಿಸ್ತಿದೆ, ಅದಕ್ಕೆ ಯಾವ ಥರ ಇದೆ ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ಚೆನ್ನಾಗಿದೆ ಇದು. ಇದು ಕ್ಲೋಸ್ ಫಸ್ಟೇ ಅಂದ್ಕೊತೀನಿ. ಓಕೆ, ಇದರಲ್ಲೊಂದಿದೆ. ಇದರದ್ದು ಇದು ನವರತ್ನ ಇಯರಿಂಗ್ಸ್ ಅಂತಾರಲ್ಲ ಅದು. ಆ್ಯಕ್ಚುಲಿ ಇದ್ರ ಜುಮ್ಕಿ ಕೂಡ ಇದೆ. ಜುಮ್ಕಿನೂ ರೆಗ್ಯುಲರಾಗಿ ಇಟ್ಕೊಳ್ಳಲ್ಲ, ಬಟ್ ಇನ್ ಕೇಸ್ ಡೈಲಿ ವೇರ್ ಮಾಡಬೇಕು ಅಂದರೆ ಇದನ್ನು ಇಟ್ಕೋಬೋದು. ಅದಕ್ಕೆ ತೋರಿಸ್ತಾ ಇದ್ದೇನೆ ಅಷ್ಟೇ. ನಾನು ಯಾವತ್ತೂ ಇಟ್ಕೊಂಡಿಲ್ಲ, ಇದು ನಮ್ಮ ಮಮ್ಮಿದು. ಸುಮ್ಮನೆ ಇಟ್ಕೊಂಡಿದ್ದು ಈ ಬಾಕ್ಸಲ್ಲಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಷ್ಟೇ, ಮುಗೀತು. ಸೊ ಇದೆಲ್ಲ ಡೈಲಿ ವೇರ್ ಇಯರಿಂಗ್ಸ್ ಕಲೆಕ್ಷನ್. ಸೊ ನೆಕ್ಸ್ಟ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಗೋಲ್ಡ್ ವೀಡಿಯೋಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಪರ್ಟಿಕ್ಯುಲರಾಗಿ ಯಾವುದಾದ್ರು ಪ್ರೈಸ್ ಬೇಕಿದ್ದರೆ ಇಲ್ಲ ಡೀಟೇಲ್ಸ್ ಬೇಕಿದ್ರೆ ಕೇಳಿ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ, ಅದೇ ಥರ ವೀಡಿಯೋಸ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.